ಜೈ ಹಿಂದ್. ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಇಂಪಾರ್ಟೆಂಟ್ ಆಗಿರುವಂತಹ ಇಂಗ್ಲಿಷ್ ಗ್ರಾಮರ್ ಗೆ ಸಂಬಂಧಿಸಿರುವಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ಏನು ಅಂತಂದ್ರೆ SSC MTS ಎಕ್ಸಾಮ್ ಗೆ ಯಾರೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅವರು ಇಂಗ್ಲಿಷ್ ಗ್ರಾಮರ್ ಅನ್ನ ಯಾವ ರೀತಿ ಓದ್ಬೇಕಾಗತ್ತೆ, ಯಾವ ರೀತಿ ನಾವು ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಓದಿದ್ರೆ ಫುಲ್ ಮಾರ್ಕ್ಸ್ ಇರ್ತಕ್ಕಂಥದ್ದು ಬರ್ಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಯಾರೆಲ್ಲ SSC MTS ಎಕ್ಸಾಮ್ಗೆ ತಯಾರನ್ನ ನಡೆಸ್ತಾ ಇದ್ದೀರಾ, ಇದರಲ್ಲಿ ನಾನು ನಿಮ್ಗೆ ಒಂದು 5 ಪಾಯಿಂಟ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಆ 5 ಟ್ರಿಕ್ಸ್ ಗಳನ್ನ ಅವುಗಳನ್ನ ನೀವು ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಯಾವುದೇ ಎಕ್ಸಾಮ್ ಇರ್ಬೋದು, ನೀವು SSC MTS ಆಗಿರ್ಬಹುದು, MTS ಅದ್ರ ಜೊತೆಗೆ CHSL ಎಕ್ಸಾಮ್ಗೆ ತಯಾರನ್ನ ನಡೆಸುವಂತವ್ರು, CGL, ಈ ಯಾವುದೇ ಇರ್ಲಿ ಎಕ್ಸಾಮು. ಸೊ ಆ ಎಕ್ಸಾಮ್ಸ್ ಗಳಿಗೆ ನೀವು ಪ್ರಿಪರೇಷನ್ ಅನ್ನ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ನಾವು ಮಾಡ್ಬೇಕಾಗುತ್ತೆ, ಫುಲ್ ಮಾರ್ಕ್ಸ್ ಬರ್ಬೇಕಾಗಿತ್ತು ಅಂತಂದ್ರೆ ಹೇಗೆ ನಾವು ಓದ್ಬೇಕಾಗುತ್ತೆ ಇಂಗ್ಲಿಷ್ ಗ್ರಾಮರ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಸೊ ಏನಾದ್ರೂ ನಿಮ್ಗೆ SSC MTS ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತ ಏನಾದ್ರೂ ಡೌಟ್ಸ್ ಇದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಕಾಣ್ತಾ ಇದೆ. ಸೊ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೋಬಹುದು ಯಾವ್ದಾದ್ರು ಡೌಟ್ಸ್ ಗಳಿದ್ರೆ. ಈಗಾಗಲೇ ನಿಮ್ಗೆ ಗೊತ್ತಿದೆ SSC MTS ಎಕ್ಸಾಮ್ ಡೇಟ್ ಇರುವಂತದ್ದು ಅನೌನ್ಸ್ ಆಗಿದೆ. MTS ಎಕ್ಸಾಮ್ ಇರುವಂತದ್ದು 30 ಸೆಪ್ಟೆಂಬರ್ 2024ರಿಂದ 14 ನವೆಂಬರ್ 2024ರವರೆಗೆ ನಿಮ್ಮ ಎಲ್ಲಾ ಶಿಫ್ಟ್ ಗಳು ಕಂಪ್ಲೀಟ್ ಆಗ್ತಾವ ಅಂತ ಹೇಳಿ SSC ದಿಂದ ಬಂದಿರುವಂತ ಇದು ಒಂದು ನೋಟಿಸ್. 30ರಿಂದ 14ರವರೆಗೆ 30 ಸೆಪ್ಟೆಂಬರ್ ದಿಂದ ಸ್ಟಾರ್ಟ್ ಆಗ್ತವೆ. ನಿಮ್ಮ ಹತ್ರ ಇರುವಂತದ್ದು ಅಪ್ರಾಕ್ಸಿಮೇಟ್ಲಿ 40ರಿಂದ 50 ಡೇಸ್ ಗಳು ನಿಮ್ಗೆ ಸಿಗ್ತವೆ. 40ರಿಂದ 50 ದಿನಗಳು ನಿಮ್ಮ ಕೈ ಒಳಗಿದಾವೆ. ಇಷ್ಟೊಳಗನ ಏನ್ ಮಾಡ್ಬೇಕು ಅಂತಂದ್ರೆ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಒಳ್ಳೆ ರೀತಿಯಿಂದ ನಡೆಸಬೇಕು. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಫಸ್ಟ್ ಸೆಷನ್ ಏನಿರ್ತೈತಿ MTS ದಲ್ಲಿ ಅದು ಓನ್ಲಿ ಕ್ವಾಲಿಫೈ ಇರ್ತೈತಿ. ಕ್ವಾಲಿಫೈ ಅಂತಂದ್ರೆ ನೀವು 40ರಲ್ಲಿ 12 ಕ್ವಶನ್ಸ್ ಗಳನ್ನ ಸರಿ ಮಾಡಿದ್ರೆ ಸಾಕು, ಅದರಲ್ಲಿ ನೆಗೆಟಿವ್ ಕೂಡ ಇರೋದಿಲ್ಲ. ನೀವು ಹೆಚ್ಚಿನ ಮಹತ್ವವನ್ನ GK ಸಬ್ಜೆಕ್ಟ್ ಗೆ, ಆಮೇಲೆ ಇನ್ನೊಂದು ಯಾವುದು ಇಂಗ್ಲಿಷ್, ಈ 2 ಸಬ್ಜೆಕ್ಟ್ ಗಳಿಗೆ ಹೆಚ್ಚಿನ ಮಹತ್ವವನ್ನ ಕೊಟ್ಟು ಈ ಒಂದು 2 ಸಬ್ಜೆಕ್ಟ್ ಗಳನ್ನ 40 ದಿನಗಳಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆ, ಈಗ ಇಲ್ಲಿ ನಾವು ನೋಡೋಣ ಯಾವ ರೀತಿ ನಾವು SSC MTS ಎಕ್ಸಾಮ್ ಆಗಿರ್ಬಹುದು ಅಥವಾ ಬೇರೆ ಎಕ್ಸಾಮ್ಸ್ ಗಳಾಗಿರ್ಬಹುದು, ಆ ಎಕ್ಸಾಮ್ಸ್ ಗಳಿಗೆ ನಾವು ಹೇಗೆ ಪ್ರಿಪರೇಷನ್ ಅನ್ನ ಮಾಡಬಹುದು. SSC MTS ಎಕ್ಸಾಮ್ ಆಗಿರ್ಬಹುದು, CGL CHSL, ಇಂಗ್ಲಿಷ್ ಅನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಬೇಕು, ಗ್ರಾಮರ್ ಅನ್ನ ಹೇಗೆ ಓದ್ಬೇಕು, ನಮಗ್ ಮೊದಲು ಏನೇನ್ ಬರ್ಬೇಕಂತೇಳಿ. ಬಟ್ ಮೊದಲನೇದಾಗಿ ಏನಿದೆ ಅಂತಂದ್ರೆ ಇಲ್ಲಿ ಕವರ್ ದ ಬೇಸಿಕ್ ಇರುವಂತದ್ದು ನಿಮ್ಗೆ ಮೊದಲು ಬರ್ಬೇಕಾಗುತ್ತೆ. ಬೇಸಿಕ್ ಅಂತಂದ್ರೆ ಏನು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಇದರಲ್ಲಿ 1ನೇ ಪಾಯಿಂಟ್ ಸೆಂಟೆನ್ಸಸ್ ಬರ್ಬೇಕು ನಿಮ್ಗೆ. ಅಂದ್ರೆ ವಾಕ್ಯಗಳು, ಅದ್ರ ಬಗ್ಗೆ ನಿಮ್ಗೆ ಜ್ಞಾನ ಇರ್ಬೇಕು. ಸೆಂಟೆನ್ಸಸ್ ವಾಕ್ಯಗಳು ಗೊತ್ತಿರ್ಬೇಕು, ಅದರಲ್ಲಿ ಎಷ್ಟು ಪ್ರಕಾರಗಳಿದಾವೆ, ಟೈಪ್ಸ್, ಅವೆಲ್ಲ ಇರುವಂತದ್ದು ನಿಮ್ಗೆ ಗೊತ್ತಿರ್ಬೇಕು. ಇದು ಬೇಸಿಕ್ ಆಗಿರುವಂತದ್ದು, ನಿಮ್ಗೆ ಗೊತ್ತಿರ್ಬೇಕಾಗಿರುವಂತದ್ದು. ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿರ್ಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಕೂಡ ನಿಮ್ಗೆ 8 ಬರ್ತಾವೆ. 8 ಪಾರ್ಟ್ಸ್ ಆಫ್ ಸ್ಪೀಚ್ ದ ಐಡೆಂಟಿಫಿಕೇಶನ್ ಮಾಡಕ್ ಬರ್ಬೇಕು ನಿಮ್ಗೆ, ಅವುಗಳನ್ನ ಗುರುತಿಸ್ಲಿಕ್ಕೆ ಬರ್ಬೇಕು ನಿಮ್ಗೆ. ಪಾರ್ಟ್ಸ್ ಆಫ್ ಸ್ಪೀಚ್ 8 ಯಾವ್ಯಾವ್ದಾವು, ಅವುಗಳಿಗೆ ಏನಂತ ಹೇಳ್ತೀವಿ, ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್ ಇದೆ, ಅಡ್ಜೆಕ್ಟಿವ್ ಇದೆ, ಇವು ಎಲ್ಲವುಗಳು ನಿಮ್ಗೆ ಗೊತ್ತಿರ್ಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೇಕು. ಇವಿಷ್ಟು ಬೇಸಿಕ್ ಗಳು ಆದ್ಮೇಲೆ ಇನ್ನೊಂದು ಏನ್ ಗೊತ್ತಿರ್ಬೇಕು ಅಂತಂದ್ರೆ ಸಬ್ಜೆಕ್ಟ್ ಯಾವ್ದಕ್ ಹೇಳ್ತೇವಿ ನಾವು, ಆಮೇಲೆ ವರ್ಬ್ ನಿಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಬರ್ಬೇಕು. ಆಮೇಲೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೊತ್ತಿರ್ಬೇಕು ನಿಮಗೆ. ಏನ್ ಗೊತ್ತಿರ್ಬೇಕು? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಇದ್ರ ಮಹತ್ವ ಏನಿದೆ, ಆಮೇಲೆ ಯಾವ ರೀತಿ ಸಬ್ಜೆಕ್ಟ್ ಇತ್ತು ಅಂತಂದ್ರೆ ಆ ಸಬ್ಜೆಕ್ಟ್ ಗೆ ಯಾವ ರೀತಿ ವರ್ಬ್ ಬರ್ತೈತಿ, ಅಥವಾ ವರ್ಬ್ ಇತ್ತು ಅಂತಂದ್ರೆ ಅದೇ ವರ್ಬ್ ಗೆ ಯಾವ್ದು ಸಬ್ಜೆಕ್ಟ್ ಬರ್ತೈತಿ, ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಒಂದು ಟಾಪಿಕ್ ಏನೇ ಬರುತ್ತದು. ಸೊ ಅದು ನಿಮ್ಗೆ ಗೊತ್ತಿರ್ಬೇಕು. ಇಷ್ಟು 3 ಇವು ಬೇಸಿಕ್ ಅಂತೂ ನಿಮ್ಗೆ ಗೊತ್ತಿರ್ಲೇಬೇಕು. ಇದರಲ್ಲಿ ಇನ್ನೊಂದು ಸೇರ್ಸ್ಕೋಬಹುದು ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ದಲ್ಲಿ ಆರ್ಟಿಕಲ್ಸ್. ಓಕೆ, ಇವು 3. ಇನ್ನೊಂದು ಇಂಪಾರ್ಟೆಂಟ್ ಬೇಸಿಕ್ ಏನ್ ಗೊತ್ತಿರ್ಬೇಕು ಅಂತಂದ್ರೆ ನಿಮ್ಗೆ ಟೆನ್ಸಸ್ ಗೊತ್ತಿರ್ಬೇಕು, ಕಾಲಗಳು. ಈ ಎಲ್ಲಾ 12 ಟೆನ್ಸಸ್ ಗಳು ಬರ್ತವೆ. 12 ಟೆನ್ಸಸ್ ಗಳು ನಿಮ್ಗೆ ಗೊತ್ತಿರ್ಬೇಕು. ಅದರ ನೆಗೆಟಿವ್ ಪಾಸಿಟಿವ್ ಸೆಂಟೆನ್ಸ್ ಮಾಡಕ್ ಬರ್ಬೇಕು, ನೆಗೆಟಿವ್ ಬರ್ಬೇಕು, ಇಂಟ್ರೋಗೇಟಿವ್ ಮಾಡಕ್ ಬರ್ಬೇಕು. ಅವೆಲ್ಲ ನಿಮ್ಗೆ ಟೆನ್ಸಸ್ ಗಳಲ್ಲಿ ಗೊತ್ತಾಗುತ್ತೆ. ಅವಿಷ್ಟು ಬೇಸಿಕ್ ಗಳನ್ನ ನಿಮ್ಗೆ ಮೊದಲು ಗೊತ್ತಿರ್ಬೇಕು. ಈಗ ಇನ್ನೊಂದ್ ಏನು ಅಂತಂದ್ರೆ ನಮ್ಗೆ ಇಂಗ್ಲಿಷ್ ಗ್ರಾಮರ್ ಬರಂಗಿಲ್ರಿ, ನಮ್ಗೆ ಬಹಳ ಟಫ್ ಆಗ್ತೈತಿ ಅಂತಂದ್ರೆ ಅದ್ರ ಅರ್ಥ ಏನು ಅಂತಂದ್ರೆ ಇದು ನಿಮ್ದು ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಅಂದ್ರೆ ನಿಮ್ಗೆ ಸೆಂಟೆನ್ಸಸ್ ಗೊತ್ತಿಲ್ಲ, ಎಷ್ಟು ಟೈಪ್ಸ್ ಸೆಂಟೆನ್ಸ್ ಅದಾವ ಗೊತ್ತಿಲ್ಲ, ಅವುಗಳನ್ನ ಐಡೆಂಟಿಫೈ ಮಾಡಕ್ ಬರಂಗಿಲ್ಲ, ಆಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿರೋದಿಲ್ಲ. ಈಗ ಒಂದು ವಾಕ್ಯ ಕೊಟ್ವಿ ಅಂತಂದ್ರೆ ಆ ವಾಕ್ಯದಲ್ಲಿ ನಿಮ್ಗೆ
ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಗುರುತಿಸ್ಲಿಕ್ಕೆ ಬರ್ಬೇಕು ನಿಮ್ಗೆ. ಸೊ ಹಾಗಿದ್ರೆ ಮಾತ್ರ ನೀವು ಮುಂದಿನ ಕವರ್ ಮಾಡ್ಕೋತೀರಿ, ಇಲ್ಲ ಅಂತಂದ್ರೆ ಏನೂ ಆಗಂಗಿಲ್ಲ. ಇವಿಷ್ಟು ಅಂತೂ ನಿಮ್ಗೆ ಸ್ಟ್ರಾಂಗ್ ಆಗಿ ನಿಮ್ಗೆ ಮಾಡ್ಕೊಳ್ಳೇಬೇಕಾಗುತ್ತೆ, ಇದು ಗೊತ್ತಿರ್ಲೇಬೇಕು ನಿಮ್ಗೆ. ಓಕೆ, ಇದು ಮೊದಲು ಬೇಸಿಕ್ ಇರ್ತಕ್ಕಂಥದ್ದು ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಇದಾದ್ಮೇಲೆ ಪ್ರಾಕ್ಟೀಸ್ ಮಿಕ್ಸ್ ಕ್ವಶನ್ ಅಂತ ಹೇಳಿದೆ. ಪ್ರಾಕ್ಟೀಸ್ ಮಿಕ್ಸ್ ಕ್ವಶನ್. ಈಗ ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ಟಾಪಿಕ್ ವೈಸ್ ಮಾಡ್ಬೇಕಾಗತ್ತೆ. ಮೊದಲು ಏನ್ ಮಾಡ್ಬೇಕು, ಟಾಪಿಕ್ ವೈಸ್ ಏನ್ ಮಾಡ್ಬೇಕು, ಕ್ವಶನ್ಸ್ ಗಳನ್ನ ಮಾಡ್ಬೇಕು. ಈ ಉದಾಹರಣೆಗೆ ಈಗ ನೌನ್ ಅನ್ನುವಂಥದ್ದು ಒಂದು ಚಾಪ್ಟರ್ ಇದೆ, ನೌನ್ ಚಾಪ್ಟರ್ ಇದೆ. ಸೊ ಇದರಲ್ಲಿ ಯಾವ ರೀತಿ ಇರುವಂತದ್ದು, ಈಗ ನಿಮ್ಗೆ ಒಂದು ಬುಕ್ಸ್ ಹೆಸರು ಹೇಳ್ತೇನೆ ನಾನು ಪ್ರಾಕ್ಟೀಸ್ ಸೆಟ್ಗೆ. ಅದು ಯಾವ್ದು ಅಂತಂದ್ರೆ ಕಿರಣ್ ಪಬ್ಲಿಕೇಶನ್ ಒಂದು ಬುಕ್ ಬರ್ತೈತಿ, ಕಿರಣ್ ಪಬ್ಲಿಕೇಶನ್. ಕಿರಣ್ ಪಬ್ಲಿಕೇಶನ್ ಒಂದು ಬುಕ್ ಬರ್ತೈತಿ ಇಂಗ್ಲಿಷ್ಗೆ. ಸೊ ಅದನ್ನ ತಗೋರಿ, ಇದ್ರಲ್ಲಿ ಬಹಳಷ್ಟು ಕ್ವಶನ್ಸ್ ಗಳಿದಾವೆ. 11ರಿಂದ 15 16,000 ಕ್ವಶನ್ಸ್ ಗಳಿದಾವೆ. ಸೊ ಅವು ಟಾಪಿಕ್ ವೈಸ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ, ಅಂತಂದ್ರೆ ನೌನ್ಗೆ ಸಂಬಂಧ ಇರುವಂತದ್ದು ಕ್ವಶನ್ಸ್. ಈಗ ನೋಡ್ರಿ, ಮೊದ್ಲು ಏನ್ ಮಾಡ್ಬೇಕಂದ್ರೆ ಈಗ ನೌನ್ ಒಂದು ಚಾಪ್ಟರ್ ನೀವು ಓದಾಕತ್ತೀರಿ ಅಂತಂದ್ರೆ ಇದಕ್ಕೆ ರಿಲೇಟೆಡ್ ಇರುವಂತಹ ಏನ್ ಮಾಡ್ಬೇಕು ಅಂತಂದ್ರೆ ಕ್ವಶನ್ಸ್ ಗಳನ್ನ ಬಿಡಿಸ್ಬೇಕು. ಈಗ ಈ ಕ್ವಶನ್ಸ್ ಗಳನ್ನ ಬಿಡಿಸುವಾಗ ನಿಮಗ ಬಹಳಷ್ಟು ಏನಾಗಂಗಿಲ್ಲ, ತೊಂದರೆ ಆಗಂಗಿಲ್ಲ. ಯಾಕಂತಂದ್ರೆ ನಿಮಗ್ ಗೊತ್ತೈತಿ ಈಗ ನೌನ್ ಚಾಪ್ಟರ್ ನೀವು ಮಾಡಾಕತ್ತೀರಿ, ಅದಕ್ಕೆ ರಿಲೇಟೆಡ್ ಇರುವಂತದನ್ನ ಕ್ವಶನ್ಸ್ ಮಾಡಾಕತ್ತೀರಿ ಅಂತಂದ್ರೆ ಎರರ್ಸ್ ಗಳಲ್ಲಿ ಆಗಿರ್ಬೋದು ಬೇರೆ. ಸೊ ಅವಾಗ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ನೌನ್ಸ್ ದೊಳಗನ ಏನ್ ಇರ್ತೈತಿ, ಫಾಲ್ಟ್ ಇರ್ತೈತಿ, ನೌನ್ಸ್ ಒಳಗನ ಎರರ್ ಇರ್ತೈತಿ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಅದು ಅದೇ ರೀತಿ ಪ್ರೊನೌನ್ ಮಾಡಾಕತ್ತೀರ ಅಂತಂದ್ರೆ ಪ್ರೊನೌನ್ ಒಳಗನ ತಪ್ಪ ಐತಿ ಅನ್ನೋದು ನಿಮಗ್ ಗೊತ್ತಾಗ್ಬಿಡ್ತೈತಿ. ಇದು ಏನು ಅಂತಂದ್ರೆ ಟಾಪಿಕ್ ವೈಸ್ ಕ್ವಶನ್ಸ್ ಗಳನ್ನ ನೀವು ನೋಡ್ಕೊಂತ ಹೋಗ್ತಾರಿ, ಇವುಗಳ ಎಲ್ಲಾ ಮಾಹಿತಿಯನ್ನ ಪಡ್ಕೊಂತ ಹೋಗ್ತಾರಿ. ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಮಿಕ್ಸ್ ಕ್ವಶನ್ಸ್ ಗಳನ್ನ ಮಾಡ್ಬೇಕು. ಮಿಕ್ಸ್ ಕ್ವಶನ್ಸ್ ಗಳಲ್ಲಿ ಮಿಸ್ಲೇನಿಯಸ್ ಅಂತ ಹೇಳ್ತೇವೆ ನಾವು. ಅದ್ರಲ್ಲಿ ಏನಾಗ್ತೈತಿ ಅಂತಂದ್ರೆ ಮಿಸ್ಲೇನಿಯಸ್ ದಲ್ಲಿ ಈಗ ಒಂದು ಕ್ವಶನ್ಸ್ ಅನ್ನ ನಿಮ್ಗ ಕೊಟ್ರು ಅಂತಂದ್ರೆ ಆ ಕ್ವಶನ್ ದಲ್ಲಿ ಎರರ್ ಎಲ್ಲಿದೆ, ಅಲ್ಲಿ ತಪ್ಪು ಎಲ್ಲಿದೆ ಅನ್ನೋದನ್ನ ಗೊತ್ತಾಗಂಗಿಲ್ಲ. ಇಲ್ಲಿ ಗೊತ್ತಾಗ್ತೈತಿ, ಯಾಕಂದ್ರೆ ನೀವು ನೌನ್ ಟಾಪಿಕ್ ಮಾಡ್ತಿರ್ತೀರಿ, ನಾಮಪದದೊಳಗನೆ ಎರರ್ ಇರ್ತೈತಿ ಅನ್ನೋದು ನಿಮ್ಗೆ ಗೊತ್ತಿರ್ತೈತಿ. ಬಟ್ ಇಲ್ಲಿ ಮಿಸ್ಲೇನಿಯಸ್ ಮಿಕ್ಸ್ ದೊಳಗ್ ಕೊಟ್ರು ಅಂತಂದ್ರೆ ಅವಾಗ ನಿಮಗ್ ಗೊತ್ತಾಗಂಗಿಲ್ಲ. ಇವುಗಳು ಪರ್ಫೆಕ್ಟ್ ಆಗಿ ಇತ್ತು ಅಂತಂದ್ರೆ ನಿಮ್ಗೆ ಇದು ಮಾಡ್ಲಿಕ್ಕೆ ಬರ್ತೈತಿ. ಅವಾಗ ನೌನ್ ಒಳಗ್ ಫಾಲ್ಟ್ ಇತ್ತು ಅಂತಂದ್ರೆ ನೌನು, ಆಮೇಲೆ ಇಲ್ಲಿ ವರ್ಬ್ ದೊಳಗೆ ಇತ್ತಂದ್ರೆ ವರ್ಬ್, ಆಬ್ಜೆಕ್ಟಿವ್ ದೊಳಗೆ ಇತ್ತಂದ್ರೆ ಆಬ್ಜೆಕ್ಟಿವ್, ಪ್ರಿಪೋಸಿಷನ್ ದೊಳಗೆ ಇತ್ತಂದ್ರೆ ಪ್ರಿಪೋಸಿಷನ್ ದೊಳಗ. ಸೊ ಇಲ್ಲಿ ಐಡೆಂಟಿಫೈ ಮಾಡಕ್ ನಿಮ್ಗೆ ಬರ್ಬೇಕು. ಈ ಮಿಸ್ಲೇನಿಯಸ್ ಮಿಕ್ಸ್ ಕ್ವಶನ್ಸ್ ಏನಿದಾವಲ್ಲ ಇವು ಬಹಳ ಮುಖ್ಯವಾಗಿರ್ತಾವು. ನಮಗೆ ಎಕ್ಸಾಮ್ ದಲ್ಲಿ ಏನು ಅಂತ ಟಾಪಿಕ್ ವೈಸ್ ಕ್ವಶನ್ಸ್ ಕೇಳಂಗಿಲ್ಲ, ನೌನ್ ಒಳಗನ ಫಾಲ್ಟ್ ಐತ್ ನೋಡ್ರಿ ಹುಡುಕ್ರಿ ಅಂತ ನಿಮ್ಗೆ ಹೇಳ್ತಾರೆ, ನಾವು ಹೇಳಂಗಿಲ್ಲ. ಇದ್ರೊಳಗೆ ಎಲ್ಲಿ ಎರರ್ ಐತಿ ಅಂತ ಹುಡುಕ್ಬೇಕಷ್ಟ ನೀವು. ಆದ್ರೆ ಅದು ಯಾವ ಟಾಪಿಕ್ ದಿಂದ ಬಂದಿರ್ತೈತಿ, ನೌನು, ಪ್ರೊನೌನು, ವರ್ಬ್ ದೊಳಗ್ ಬಂದಿರ್ತೈತಿ, ಎದ್ರೊಳಗ್ ಬಂದಿರ್ತೈತಿ ಗೊತ್ತಿರಂಗಿಲ್ಲ ನಮಗೆ. ಸೊ ಹಾಗಾಗಿ ಆದಷ್ಟು ಮಿಕ್ಸ್ ಕ್ವಶನ್ಸ್ ಗಳನ್ನ ನೀವು ಬಿಡಿಸ್ಬೇಕು, ಮಿಕ್ಸ್ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗ್ತತಿ. ಮಿಕ್ಸ್ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು. ಮಿಕ್ಸ್ ಕ್ವಶನ್ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಬರೋದಿಲ್ಲ. ಓಕೆ, ಎರರ್ದಿಂದ 2ರಿಂದ 3 ಕ್ವಶನ್ಸ್ ಗಳು ಪ್ರತಿಯೊಂದು ಎಕ್ಸಾಮ್, ಪ್ರತಿಯೊಂದು ಶಿಫ್ಟ್ ದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತೈತಿ. ಇದಾದ್ಮೇಲೆ 3ನೇ ಪಾಯಿಂಟ್ ಏನು ಅಂತಂದ್ರೆ ಇಂಪ್ರೂವ್ ರೀಡಿಂಗ್ ಸ್ಕಿಲ್. ನಮ್ಮ ರೀಡಿಂಗ್ ಸ್ಕಿಲ್ ಅನ್ನ ಏನ್ ಮಾಡ್ಕೋಬೇಕಾಗುತ್ತೆ, ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗ್ತತಿ. ಸೊ ಇದನ್ನ ನೀವು ಏನ್ ಮಾಡ್ಕೋಬಹುದು ಅಂತಂದ್ರೆ ಯಾವ್ದಾದ್ರು ಒಂದು ಪ್ಯಾರಾಗ್ರಾಫ್ ತಗೋಬಹುದು, ಯಾವ್ದಾದ್ರು ಒಂದು ಬುಕ್ಸ್ ತಗೊಂಡು ಪ್ಯಾರಾಗ್ರಾಫ್ ಅನ್ನ ಓದ್ಬೇಕು. ಆ ಪ್ಯಾರಾಗ್ರಾಫ್ ಅನ್ನ ಓದಿ ನೀವು ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಮೊದಲು ಏನ್ ಮಾಡ್ಕೋಬೇಕು ಅಂತಂದ್ರೆ ಅಂಡರ್ಸ್ಟ್ಯಾಂಡ್, ಮೊದಲು ಅದನ್ನ ಅರ್ಥ ಮಾಡ್ಕೋಬೇಕಾಗ್ತತಿ. ಅದನ್ನ ಅರ್ಥ ಆಗ್ಬೇಕು ನಿಮ್ಗೆ, ನೀವು ಏನು ಓದಾಕತ್ತೀರಿ ಅದು ನಿಮ್ಗೆ ಅರ್ಥ ಆಗ್ಬೇಕು. 70ರಿಂದ 80% ಅರ್ಥ ಆದ್ರೆ ಸಾಕು. ಅದರಲ್ಲಿ ಏನಿದೆ ಏನಿಲ್ಲ ಅಂತ ಗೊತ್ತಾಯ್ತು ಅಂತಂದ್ರೆ ನಮಗೆ ಈಸಿಯಾಗಿ ಮುಂದಿನ ಒಂದು ಕ್ವಶನ್ಸ್ ಗಳನ್ನ ಬಿಡಿಸ್ಲಿಕ್ಕೆ ಬಹಳ ಈಸಿ ಆಗ್ತತಿ. ಸೊ ಪ್ಯಾರಾಗ್ರಾಫ್ ಗಳನ್ನ ಡೈಲಿ ಓದ್ಬೇಕಾಗುತ್ತೆ ನೀವು. ಅದ್ರ ಜೊತೆಗೆ ನ್ಯೂಸ್ ಪೇಪರ್ ಗಳನ್ನು ಕೂಡ ಓದ್ಬೇಕು. ನ್ಯೂಸ್ ಪೇಪರ್ ಅವೈಲೇಬಲ್ ಇತ್ತು ಅಂತಂದ್ರೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಅನ್ನ ಏನ್ ಮಾಡ್ರಿ, ನೀವು ಫಾಲೋ ಅಪ್ ಮಾಡ್ರಿ. ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಸಿಗ್ತೈತಿ, ಅವುಗಳನ್ನ ತಗೊಂಡು ನೀವು ರೀಡಿಂಗ್ ಸ್ಕಿಲ್ ಅನ್ನ ಡೆವಲಪ್ಮೆಂಟ್ ಮಾಡ್ಬೇಕಾಗ್ತತಿ. ಆಮೇಲೆ ರೀಡಿಂಗ್ ಸ್ಕಿಲ್ ಫಾಸ್ಟ್ ಆಗಿ ಓದ್ಬೇಕು, ಫಾಸ್ಟ್ ಆಗಿ ಓದಿ ಫಾಸ್ಟ್ ಆಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಆವಾಗಲೇ ನಾವು ಏನು ಅಂತಂದ್ರೆ ನಮ್ಮ ಯಾವುದೇ ಒಂದು ಎಕ್ಸಾಮ್ಸ್ ಆಗಿರ್ಬೋದು ಇಂಗ್ಲಿಷ್ಗೆ ರಿಲೇಟೆಡ್ ಆಗಿರುವಂತದ್ದು, ಅವುಗಳನ್ನ ಕಡಿಮೆ ಸಮಯದಲ್ಲಿ ನಾವು ಏನ್ ಮಾಡಬಹುದು, ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಮಾಡಬಹುದಾಗಿದೆ. ಸೊ ಈಗ ನೆಕ್ಸ್ಟ್ ಪಾಯಿಂಟ್ ಇರುವಂತದ್ದು ಅನಲೈಸ್ ದ ಕ್ವಶನ್ಸ್. ಈಗ ನೀವು ಮಿಕ್ಸ್ ಕ್ವಶನ್ಸ್ ಗಳನ್ನ ಮಾಡ್ರಿ ಅಂತ ಹೇಳಿ ನಾನು ನಿಮ್ಗೆ ಹೇಳಿದೆ. ಮಿಕ್ಸ್ ಕ್ವಶನ್ಸ್, ಈ ಮಿಕ್ಸ್ ಕ್ವಶನ್ಸ್ ಗಳನ್ನ ಮಾಡ್ತೀರಾ ಅಥವಾ ಇದಕ್ಕೆ ಬೇರೆ ಇರುವಂತದ್ದು ಏನು ಅಂತಂದ್ರೆ ಫಿಲ್ಲರ್ಸ್ ಕ್ವಶನ್ಸ್ ಗಳನ್ನ ಮಾಡ್ತಿರ್ತೀರಾ. ಫಿಲ್ಲರ್ಸ್ ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತೈತಿ. ಕ್ಲೋಸ್ ಟೆಸ್ಟ್ ಇರುವಂತದ್ದು ಇರ್ತೈತಿ. ಕ್ಲೋಸ್ ಟೆಸ್ಟ್ ಗಳನ್ನ ಕ್ವಶನ್ಸ್ ಗಳನ್ನ ಮಾಡಿರ್ತೀರಾ, ಪ್ರಾಕ್ಟೀಸ್ ಮಾಡಿರ್ತೀರಿ. ಸೊ ಯಾವುದೇ ಕ್ವಶನ್ಸ್ ಆಗಿರ್ಬೋದು, ಎರರ್ಸ್ ಗಳಾಗಿರ್ಬಹುದು, ಎರರ್ಸ್. ಸೊ ಯಾವ್ದೇ ಕ್ವಶನ್ಸ್ ನೀವು ಮಾಡಿರ್ತೀರಲ್ಲ ಆ ಕ್ವಶನ್ಸ್ ಗಳನ್ನ ನೀವು ಮಾಡಿದ ಮೇಲೆ, ಸಾಲ್ವ್ ಮಾಡಿದ ಮೇಲೆ ಅವುಗಳನ್ನ ಅನಲೈಸ್ ಮಾಡ್ಬೇಕು. ತಪ್ಪಾಗಿತ್ತೋ ಸರಿ ಆಗಿತ್ತೋ ಅದನ್ನ ನೋಡ್ಬೇಕಲ್ಲ. ಕೆಲವೊಬ್ರು ಮಾಡ್ತಾರೆ ತಪ್ಪಾಗಿತ್ತು,
ರಾಂಗ್ ಆಗೈತೆ ಅಥವಾ ರೈಟ್ ಆಗೈತೆ ಅಂತ ಹೇಳಿ ನೋಡ್ತೀರಾ, ಬಟ್ ಅದನ್ನ ಅನಲೈಸ್ ಮಾಡಂಗಿಲ್ಲ. ಅನಲೈಸ್ ಅಂತಂದ್ರೆ ಏನು ಅಂತಂದ್ರೆ ಎಲ್ಲಿ ತಪ್ಪಾಗೈತಿ, ಯಾಕೆ ತಪ್ಪಾಯ್ತು, ನನಗೆ ಯಾಕೆ ಕನ್ಫ್ಯೂಷನ್ ಆಯ್ತು, ಅದನ್ನ ನೀವು ಅನಲೈಸ್ ಮಾಡ್ಬೇಕಾಗ್ತೈತಿ. ಸೊ ಹಾಗಾಗಿ ಇವುದು ಬಹಳ ಇಂಪಾರ್ಟೆಂಟ್ 4ನೇ ಪಾಯಿಂಟ್, ಅನಲೈಸ್ ಮಾಡ್ಲೇಬೇಕು. ನಾ ಫಿಲ್ಲರ್ಸ್ ಒಳಗೆ ಯಾಕೆ ತಪ್ಪು ಮಾಡಿದ್ನಿ, ಮಿಕ್ಸ್ ಕ್ವಶನ್ಸ್ ಒಳಗೆ ಹೆಂಗ್ ತಪ್ಪಾಯ್ತು, ನಾ ಏನ್ ತಿಳ್ಕೊಂಡಿದ್ನಿ ಅದ್ರ ಬಗ್ಗೆ, ನಾ ಇದನ್ನ ಯಾಕೆ ಆನ್ಸರ್ ಹಾಕಿದೆ. ಸೊ ಹೀಗೆ ನೀವು ಅನಲೈಸ್ ಮಾಡ್ಬೇಕು. ಇದ್ರೊಳಗೆ ಒಂದು ಅರ್ಧ ತಾಸು ಕೊಡ್ಬೇಕಾಗ್ತದೆ, ನೀವು ಒಂದು ಅರ್ಧ ಗಂಟೆ ಇದಕ್ಕೆ ಮೀಸಲಿಡ್ಬೇಕು ಡೈಲಿ, ಇಂಗ್ಲಿಷ್ ನಿಮ್ದು ಆಗ್ಬೇಕಂದ್ರ. ಇನ್ನೊಂದು ಮಾತೇನು ಅಂತಂದ್ರೆ, ನಿಮ್ದು ಈ ಸಲ MTS 2024 ಏನಿದೆಯಲ್ಲ, 2024 MTS ಎಕ್ಸಾಮ್ ಕ್ಲಿಯರ್ ಆಗ್ಬೇಕು, ಪಾಸ್ ಆಗ್ಬೇಕು, ನಿಮ್ಗೆ ಗೋರ್ಮೆಂಟ್ ಜಾಬ್ ಸಿಗಬೇಕು ಅಂತಂದ್ರ ನೀವು ಏನ್ ಮಾಡ್ಬೇಕಾಗ್ತೈತಿ ಅಂತಂದ್ರ ಇಂಗ್ಲಿಷ್ ಮಾಡ್ಲೇಬೇಕು. ಇಂಗ್ಲಿಷ್ ಏನ್ ಮಾಡ್ಬೇಕು, ಪರ್ಫೆಕ್ಟ್ ಮಾಡಲೇಬೇಕಾಗ್ತೈತಿ. ಇದನ್ನ ಮಾಡ್ಲಿಲ್ಲ ಅಂದ್ರೆ ನಿಮ್ದು ಸೆಲೆಕ್ಷನ್ ಆಗಂಗಿಲ್ಲ. ಇಂಗ್ಲಿಷ್ ಮಾಡ್ಲೇಬೇಕು, ಇದನ್ನ ಬಿಟ್ಟಿದ್ದೇ ಇಲ್ಲ ಯಾರಿಗೂ. ಸೊ ಯಾರು ಇಂಗ್ಲಿಷ್ ಸ್ಟ್ರಾಂಗ್ ಮಾಡ್ತೀರಾ ಅವ್ರದ್ದು ಹಾಗೆ ಆಗ್ತೈತಿ. ಯಾಕಂದ್ರೆ GK ದೊಳಗೆ ಹೆಂಗೈತಿ ಅಂದ್ರೆ ನೀವು ಎಷ್ಟು ಓದಿದಷ್ಟು ಕಡಿಮೆನೆ ಇರ್ತೈತಿ. ಹಾಗಾಗಿ GK ದಲ್ಲಿ ನೀವು ಓನ್ಲಿ ಎಷ್ಟು ಅಂತಂದ್ರೆ ಒಂದು 25ರಲ್ಲಿ 18 ಮಾಡಿದ್ರೆ ಸಾಕತ್. 17ರಿಂದ 18 ಕ್ವಶನ್ಸ್ ಗಳನ್ನ ಮಾಡಿದ್ರೆ ಸಾಕು. ಉಳಿದಿರುವಂತದ್ದು ಏನ್ ಉಳಿತೈತಿ ಅದು ನೀವು ಎದ್ರೊಳಗ್ ಮಾಡ್ಬೇಕು ಅಂತಂದ್ರೆ ಇಂಗ್ಲಿಷ್ದೊಳಗ್ ಮಾಡ್ಬೇಕಾಗ್ತೈತಿ. ಸೊ ಹಾಗಾಗಿ ಇಂಪಾರ್ಟೆಂಟ್ ಐತಿ, ಅನಲೈಸ್ ಮಾಡ್ರಿ ನೀವು ಕ್ವಶನ್ಸ್ ಗಳನ್ನ. ಸೊ ಈ ಎಲ್ಲಾ ಕ್ವಶನ್ಸ್ ಎಲ್ಲಿ ಸಿಗ್ತಾವ ಅಂತಂದ್ರ ಒಂದ್ ಸ್ವಲ್ಪ ಅಮೌಂಟ್ ಖರ್ಚು ಮಾಡ್ಬೇಕಾಗ್ತೈತಿ, ಜಾಬ್ ಬೇಕಂದ್ರ ಗೌರ್ಮೆಂಟ್ ಜಾಬ್. ಸೊ ಒಂದ್ ಈಗಾಗಲೇ ನಿಮ್ಗೆ ನೀವು ಫ್ಲಿಪ್ಕಾರ್ಟ್ ಆಗಿರ್ಬಹುದು, ಅಮೆಝಾನ್ ಆಗಿರ್ಬಹುದು, ಅಲ್ಲಿ ಕಿರಣ್ ಪಬ್ಲಿಕೇಶನ್ ಅದು ಒಂದು ಬುಕ್ ಸಿಗತೈತಿ, ಪಬ್ಲಿಕೇಶನ್. ಸೊ ಆ ಕಿರಣ್ ಪಬ್ಲಿಕೇಶನ್ ಇಂಗ್ಲಿಷ್ ಬುಕ್ ಅನ್ನ ತರಿಸ್ರಿ. ಕ್ವಶನ್ ಬ್ಯಾಂಕ್ ಅಂತ ಹೇಳ್ತೈತೆ ಅದು, ಕ್ವಶನ್ ಬ್ಯಾಂಕ್ ಕಿರಣ್ ಪಬ್ಲಿಕೇಶನ್ ಅದು. ಅದನ್ನ ತಗೊಂಬರ್ರಿ, ಅದನ್ನ ತಗೊಳ್ರಿ. ಅದ್ರೊಳಗೆ ಬಹಳಷ್ಟು ಕ್ವಶನ್ಸ್ ಇರ್ತಾವ, ಅವುಗಳನ್ನ ಸಾಲ್ವ್ ಮಾಡ್ರಿ. ಎಲ್ಲಿ ತಪ್ಪಾಗತೈತಿ ನೋಡ್ರಿ. ಅದ್ರೊಳಗ ಸಿಸ್ಟಮೆಟಿಕ್ ವೇದೊಳಗೆ ನಿಮ್ಗೆ ಕ್ವಶನ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ, ಆಮೇಲೆ ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಅದನ್ನ ಅನಲೈಸ್ ಕೂಡ ಮಾಡ್ಯಾರಿ, ಹೆಂಗ್ ಬಂತು ಆನ್ಸರ್ ಅಂತೇಳಿ. ನೆಕ್ಸ್ಟ್ ಪ್ರಾಕ್ಟೀಸ್ ಫ್ರಮ್ ನ್ಯೂಸ್ ಪೇಪರ್ ಕೂಡ ನೀವು ಓದ್ಲೇಬೇಕಾಗತ್ತೆ. ನಿಮ್ಮ ಔಟ್ ಬೇಕು ಅಂತಂದ್ರೆ 25ರೊಳಗೆ ನೀವು 22, 23ವರೆಗೆ ಬೇಕಂದ್ರೆ ಇದು ಕಂಪಲ್ಸರಿ ಮಾಡ್ಲೇಬೇಕು. ನ್ಯೂಸ್ ಪೇಪರ್ ದಿಂದ ಏನ್ ಮಾಡ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಆರ್ಟಿಕಲ್ ಅನ್ನ ತೆಗೆದುಕೊಳ್ಳೋದು. ಆರ್ಟಿಕಲ್ ಅಂತಂದ್ರೆ ಒಂದ್ ಯಾವ್ದಾದ್ರು ಪ್ಯಾರಾಗ್ರಾಫ್ ಬರ್ದಿರ್ತೈತಲ್ಲ ಅದನ್ನ ತಗೋಬೇಕು. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಐಡೆಂಟಿಫೈ ಮಾಡ್ತಾ ಹೋಗ್ಬೇಕು. ಏನ್ ಐಡೆಂಟಿಫೈ ಮಾಡ್ಬೇಕಂತಂದ್ರೆ ಒಂದೇದೇನು ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್. ಈಗ ಒಂದು ಪ್ಯಾರಾಗ್ರಾಫ್ ಇರ್ತೈತೆ, ಅದ್ರೊಳಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ ಬರ್ತಾವ, ನಾನ್ ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್, ಕಂಜಂಕ್ಷನ್, ಪ್ರಿಪೋಸಿಷನ್, ಇಂಟರ್ಜೆಕ್ಷನ್. ಸೊ ಇವು ಎಲ್ಲವುಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ ಐಡೆಂಟಿಫೈ ಮಾಡ್ಬೇಕು, ಎಲ್ಲಿ ನೌನ್ ಐತಿ, ಎಲ್ಲಿ ಪ್ರೊನೌನ್ ಐತಿ ಅಂತೇಳಿ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ವರ್ಬ್ ಅನ್ನ ಐಡೆಂಟಿಫೈ ಮಾಡ್ಬೇಕು. ವರ್ಬ್ ಅನ್ನ ಐಡೆಂಟಿಫೈ ಮಾಡಿ ಇದಕ್ಕೆ ರಿಲೇಟೆಡ್ ಇರುವಂತಹ ಸಬ್ಜೆಕ್ಟ್ ಯಾವ್ದಿದೆ ಅನ್ನೋದನ್ನ ಸಬ್ಜೆಕ್ಟ್ ಐಡೆಂಟಿಫೈ ಮಾಡಕ್ ಬರ್ಬೇಕು ನಿಮಗೆ. ಕರ್ತೃ ಅಂತ ಹೇಳಿ ಹೇಳ್ತೇವೆ ನಾವ. ಸೊ ಆ ಕರ್ತೃವನ್ನ ನೀವು ಐಡೆಂಟಿಫೈ ಮಾಡಕ್ ಬರ್ಬೇಕು. ವರ್ಬ್ ಯಾವ್ದೈತಿ ನೋಡ್ಬೇಕು. ವರ್ಬ್ ಆರಾಮಾಗಿ ಈಸಿಯಾಗಿ ಗೊತ್ತಾಗ್ತದೆ, ಕ್ರಿಯಾಪದ. ಅದಕ್ಕ ಸಬ್ಜೆಕ್ಟ್ ಯಾವ್ದೈತಿ ಅನ್ನೋದನ್ನ ನೀವು ಏನ್ ಮಾಡ್ಬೇಕಾಗುತ್ತೆ, ಐಡೆಂಟಿಫೈ ಮಾಡ್ಬೇಕಾಗ್ತತಿ. ಸೊ ಈ ರೀತಿ ಮಾಡ್ಕೊಂತ ಹೋಗ್ಬೇಕು. ಇನ್ನೊಂದ್ ಏನ್ ಮಾಡ್ಬೇಕಂತಂದ್ರ ಆ ಪ್ಯಾರಾಗ್ರಾಫ್ ದಲ್ಲಿ ನೀವು ಯಾವ ಟೆನ್ಸ್ ದಲ್ಲಿದೆ, ಆ ಒಂದು ಪ್ಯಾರಾಗ್ರಾಫ್ ದಲ್ಲಿ ಇರುವಂತಹ ಏನು ಕ್ವಶನ್ಸ್. ಈಗ ನೋಡ್ರಿ, ಒಂದು ಪ್ಯಾರಾಗ್ರಾಫ್ ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಈ ರೀತಿ ಈ ಪ್ಯಾರಾಗ್ರಾಫ್ ದಿಂದ ಇಲ್ಲಿಂದ ಇಲ್ಲಿಗೆ ಒಂದು ವಾಕ್ಯ, ಆಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ವಾಕ್ಯ, ಇಲ್ಲಿಂದ ಇಲ್ಲಿಗೆ ಒಂದು ವಾಕ್ಯ, ಈ ರೀತಿ ವಾಕ್ಯಗಳಿರ್ತಾವ. ಸೊ ಇಲ್ಲಿಂದ ಇಲ್ಲಿಗೆ ಏನ್ ವಾಕ್ಯ ಇರ್ತೈತಿ, ಆ ವಾಕ್ಯದೊಳಗಿರುವಂತಹ ಆ ಟೆನ್ಸ್ ಯಾವ್ದಿದೆ, ಆ ವಾಕ್ಯ ಬರ್ದಿರುವಂತದ್ದು ಟೆನ್ಸ್ ಯಾವ್ದು, ಕಾಲ ಯಾವ್ದಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಕ್ ಬರ್ಬೇಕು. ಸೊ ಇಷ್ಟೆಲ್ಲ ಇರ್ತಕ್ಕಂಥದ್ದು ನೀವು ಮಾಡ್ಬೇಕಾಗ್ತತಿ. ನಿಮ್ಮ ಇಂಗ್ಲಿಷ್ ಬರ್ಬೇಕು, ಔಟ್ ಬರ್ಬೇಕು ಅಂತಂದ್ರೆ ನಿಮ್ಗೆ ಇಷ್ಟೆಲ್ಲ ಮಾಹಿತಿ ಗೊತ್ತಿರ್ಬೇಕಾಗತ್ತೆ. ಓಕೆ, ಈಗ ಯಾರಿಗೆ ಈಗ ಇಷ್ಟೆಲ್ಲ ನಾನು ನಿಮ್ಗೆ ಹೇಳಿದೆ. ಈಗಾಗಲೇ ನಿಮ್ಗೆ ಏನ್ ಹೇಳಿದ್ನಿ ಅಂತಂದ್ರೆ, ನಾನು ನಮ್ಮ ಕ್ಲಾಸಸ್ಗಳು ಕೂಡ ನಿಮ್ಗೆ ಫ್ರೀ ಆಗಿ ಕೆಲವೊಂದಿಷ್ಟು ಕ್ಲಾಸಸ್ಗಳನ್ನ ನಾವು ನಿಮ್ಗೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. SSC MTS ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದಾರೆ ಯಾರು ಮಾಡಾಕತ್ತೀರ ಅವ್ರಿಗೆ. ಅದು ಯಾವ್ದು ಅಂತಂದ್ರೆ ಗೆ ಸಂಬಂಧ ಇರುವಂತದ್ದು. ಅದು ಇನ್ನು ಇವತ್ತು ನೈಟ್ ನಾನು ಮೆಸೇಜ್ ಅನ್ನ ಹಾಕ್ತೀನಿ, ಯಾವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಬಹಳ ಬೇಗನೆ 2-3 ದಿವಸದೊಳಗೆ ಸ್ಟಾರ್ಟ್ ಆಗ್ತವೆ ಕ್ಲಾಸಸ್. ಬಹಳಷ್ಟು ವಿದ್ಯಾರ್ಥಿಗಳು ಡಿಮಾಂಡ್ ಮಾಡ್ತಾ ಇದ್ದಾರೆ ಕ್ಲಾಸಸ್ ಗಳನ್ನ ಫ್ರೀ ಮಾಡ್ರಿ ಅಂತ ಹೇಳಿ. ಇಂಗ್ಲಿಷದ್ದು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಿಮ್ಗೋಸ್ಕರ. ಇವತ್ತು ನೈಟ್ ಮೆಸೇಜ್ ಹಾಕ್ತೇನೆ ಟೆಲಿಗ್ರಾಮ್ ದಲ್ಲಿ ಮತ್ತು ನಮ್ಮ ವಾಟ್ಸ್ಆಪ್ ಚಾನೆಲ್ ದಲ್ಲಿ. ಅಲ್ಲಿ ಹೋಗಿ ನೀವು ನೋಡ್ಬಹುದು ಯಾವಾಗ ನಿಮ್ಗೆ ಕ್ಲಾಸಸ್ ಬರ್ತೈತಿ ಅಂತೇಳಿ. ಅಲ್ಲಿ ಹೇಳ್ತೇನೆ, ನಾನು ಇವತ್ತು ನೈಟ್ ಹೇಳ್ತೇನೆ. ಆಮೇಲೆ ಗೆ ಸಂಬಂಧ ಇರುವಂತದ್ದು ಏನಿದೆ ಅಲ್ಲ, ಅಷ್ಟೆಲ್ಲ ಪ್ರಿಪರೇಷನ್ ನಾವು SSC MTS ಎಕ್ಸಾಮ್ಗೆ ನಿಮ್ಗೆ ಮಾಡಿಸ್ತಾ ಇದ್ದೇವೆ. ಸೊ ಅದನ್ನ ನೀವು ಫ್ರೀ ಆಗಿ ಪಡ್ಕೋಬಹುದು.
ಇದಾದ್ಮೇಲೆ ಇನ್ನು ಉಳಿದಿರುವಂತಹ ಕ್ಲಾಸಸ್ ಗಳನ್ನ ಹೇಗ್ ಮಾಡೋದು ಅಂತಂದ್ರೆ ನಮ್ಮಲ್ಲಿ ನಿಮಗೆ ಒಂದು ಕ್ಲಾಸಸ್ ಕೂಡ ಅವೈಲೇಬಲ್ ಇದಾವೆ. SSC MTS 2024 ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ ಕನ್ನಡದಲ್ಲಿ. ಇದು ಓನ್ಲಿ ನಿಮಗೆ 600 ರುಪೀಸ್ ಆಫರ್ ಪ್ರೈಸ್ ದಲ್ಲಿ ಆಫರ್ ಫೀಸ್ ದಲ್ಲಿ ಸಿಗ್ತಾ ಇದೆ. ಬರೀ 600. ಒಂದ್ಸಲ ನೀವು ಪೇ ಮಾಡಿದ್ರೆ ಸಾಕು, ಇನ್ನೊಂದ್ಸಲ ಪೇ ಮಾಡುವಂತ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಇದ್ರಲ್ಲಿ ಏನೇನ್ ಸಿಗ್ತೈತಿ, ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತವೆ, ಅದ್ರ ಜೊತೆಗೆ PDF ನೋಟ್ಸ್ ಗಳು ಇರ್ತವೆ ನಿಮ್ಗೆ. ಅದಾದ್ಮೇಲೆ ಮಾಕ್ ಟೆಸ್ಟ್ ಗಳನ್ನ ತಗೋತೀವಿ ಎಕ್ಸಾಮ್ ಸಮೀಪ ಬಂದಾಗ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಕನ್ನಡದಲ್ಲಿ ನಿಮ್ಗೆ ಕೊಡ್ತಾ ಇದೀವಿ. ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಇದು ಕಂಪ್ಲೀಟ್ ಪ್ಯಾಕೇಜ್ ಇದೆ. ಈ ಕಂಪ್ಲೀಟ್ ಪ್ಯಾಕೇಜ್ ಗೆ 600 ರುಪೀಸ್ ಇಷ್ಟೆಲ್ಲ ಮಟೀರಿಯಲ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬೇಗನೆ ಜಾಯ್ನ್ ಆಗಿ. ಸೊ 40 ಡೇಸ್ ಒಳಗನೆ ಈ ಕೋರ್ಸ್ ಅನ್ನ ಮುಗಿಸಬಹುದು ನೀವು. 40 ದಿನಗಳ ಒಳಗಡೆನೆ ನೀವು ಈ ಕೋರ್ಸ್ ಅನ್ನ ಮುಗಿಸಬಹುದು. ಯಾಕಂದ್ರೆ ಎಕ್ಸಾಮ್ ಓದೈತಿ 40 ದಿನ 40 ದಿನ ಆದ್ಮೇಲೆ ಎಕ್ಸಾಮ್ ಬರ್ತೈತಿ ನಿಮ್ದು. ಸೊ ಹಾಗಾಗಿ 40 ದಿವಸ ಒಳಗಡೆನೆ ನೀವು ಈ ಕ್ಲಾಸಸ್ ಗಳನ್ನ ಮುಗಿಸಬಹುದಾಗಿದೆ. ಸೊ ಹಾಗಾದ್ರೆ ಎಷ್ಟು ಗಂಟೆ ನೀವು ಸ್ಟಡಿ ಮಾಡ್ಬೇಕೀಗ 40 ಡೇಸ್ ಜಾಬ್ ಬೇಕು ಅಂತಂದ್ರೆ ನಿಮಗೆ ನೀವು ಡೈಲಿ ಎಷ್ಟು ಮಾಡ್ಬೇಕಾಗತ್ತೆ ಅಂತಂದ್ರೆ 5 ಅವರ್ಸ್. ಡೈಲಿ 5 ಅವರ್ಸ್ ನಮ್ಮ ಕ್ಲಾಸಸ್ ಗಳನ್ನ ನೋಡ್ಬೇಕು. ಡೈಲಿ 5 ಅವರ್ಸ್ ಕ್ಲಾಸಸ್ ಗಳನ್ನ ನೋಡಿದ್ರ ಅಂತಂದ್ರೆ 40 ದಿವಸ ಒಳಗಡೆ ಎಲ್ಲಾ ಟೋಟಲ್ ಕಂಪ್ಲೀಟ್ ಏನಾಗುತ್ತೆ, ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗ್ತತಿ. ಇದ್ರಲ್ಲಿ ನಿಮ್ಗೆ ಮ್ಯಾಥ್ಸ್ ರೀಸನಿಂಗ್ ಬರ್ತಿತ್ತು ಅಂತಂದ್ರೆ ಮ್ಯಾಥ್ಸ್ ರೀಸನಿಂಗ್ ಎರಡೂ ಬಿಡ್ರಿ. ಆಮೇಲೆ ಡೈಲಿ 3 ಗಂಟೆ ಕ್ಲಾಸಸ್ ಗಳನ್ನ ನೋಡಿ ನೀವು GK ಮತ್ತು ಇಂಗ್ಲಿಷ್ ಅನ್ನು ಕೂಡ ಮುಗಿಸಬಹುದು. ಓಕೆ, ಇದ್ರ ಜೊತೆಗೆ 5 ಗಂಟೆ ಡೈಲಿ ಕ್ಲಾಸಸ್ ಗಳನ್ನ ನೋಡಿ 2 ಅವರ್ಸ್ ಏನ್ ಮಾಡ್ಬೇಕು ಅಂತಂದ್ರೆ ನೀವು ರಿವಿಷನ್ ಮಾಡ್ಬೇಕಾಗ್ತತಿ. ಟೋಟಲ್ ಆಗಿ 7 ಗಂಟೆ ನಿಮ್ಮ ಹತ್ರ ಇದ್ರೆ, ಒಂದು ದಿನದಲ್ಲಿ 7 ಗಂಟೆ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ಈ ಕ್ಲಾಸಸ್ ಗಳನ್ನ ತೆಗೆದುಕೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಬಹುದು. ಒಳ್ಳೆ ರಿಸಲ್ಟ್ ಇರ್ತಕ್ಕಂಥದ್ದು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ, ನಮ್ಮ ವಾಟ್ಸ್ಆಪ್ ಚಾನೆಲ್ ಮತ್ತು ಟೆಲಿಗ್ರಾಮ್ ದ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೆ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ನೀವು ಜಾಯಿನ್ ಆಗ್ರಿ. ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋದೊಂದಿಗೆ ನಿಮಗೆ ಭೇಟಿ ಆಗ್ತೇನೆ. ಧನ್ಯವಾದಗಳು. ಜೈ ಹಿಂದ್.